ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಮಹತ್ವ ಪಡೆದಿರುವ ಲವಂಗದ ಚಮತ್ಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವು ಜನರು ಲವಂಗವನ್ನು ಶುಭದ ಸಂಕೇತವೆಂದು ಪರಿಗಣಿಸುತ್ತಾರೆ. ಇಂದು ವೈಜ್ಞಾನಿಕ ಸಾಬೀತಾಗಿರುವ ವಿಷಯವಲ್ಲ, ಬದಲಾಗಿ ಜನಪದ ನಂಬಿಕೆಗಳು ಮತ್ತು ಧಾರ್ಮಿಕ ಆಚರಣೆಗಳ ಭಾವವಾಗಿದೆ. ಮೊದಲನೆಯ ಚಮತ್ಕಾರ: ಮಹತ್ವದ ಕೆಲಸಕ್ಕೆ ಹೋಗುವ ಮೊದಲು 2 ಲವಂಗಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ, ನಂತರ ಅವನ್ನು ನಿಮ್ಮ ಬಳಿ ಇಟ್ಟುಕೊಂಡು ಹೋಗುವುದು ಶುಭವೆಂದು ಕೆಲವರು ನಂಬುತ್ತಾರೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಎರಡನೆಯ ಚಮತ್ಕಾರ: ಶುಕ್ರವಾರ ಅಥವಾ ಸೋಮವಾರ ಪೂಜೆಯ ಸಮಯದಲ್ಲಿ ಲವಂಗವನ್ನು ದೇವರಿಗೆ ಅರ್ಪಿಸುವುದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಮೂಡಲು ಸಹಾಯ ಮಾಡುತ್ತದೆ ಎಂದು ಸಾಂಪ್ರದಾಯಿಕ ನಂಬಿಕೆ ಹೇಳುತ್ತದೆ. ಮೂರನೆಯ ಚಮತ್ಕಾರ: ಕೆಲವರು ಲವಂಗವನ್ನು ಹಣ ಇಡುವ ಸ್ಥಳದಲ್ಲಿ ಇಟ್ಟರೆ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ಬರಲಿ ಎಂದು ಪ್ರಾರ್ಥಿಸುತ್ತಾರೆ. ಇಂದು ನಂಬಿಕೆ, ಆಚರಣೆ ಮಾತ್ರ. ನಾಲ್ಕನೆಯ ಚಮತ್ಕಾರ: ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆಗಾಗಿ ಕೆಲವರು ಲವಂಗವನ್ನು ಧೂಪದಿಂದ ಬಳಸುವ ಪದ್ಧತಿಯನ್ನು ಅನುಸರಿಸುತ್ತಾರೆ. ಇದರಿಂದ ಮನೆಯಲ್ಲಿ ವಾತಾವರಣ ಸುಗಂಧವಾಗಿರುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮತ್ತು ನಂಬಲಾಗುತ್ತದೆ. ಐದನೆಯ ಚಮತ್ಕಾರ: ಪ್ರತಿದಿನ ಬೆಳಗ್ಗೆ ದೇವರನ್ನು ಸ್ಮರಿಸಿ 1 ಲವಂಗವನ್ನು ಅರ್ಪಿಸಿ ಉತ್ತಮ ದಿನಕ್ಕಾಗಿ ಪ್ರಾರ್ಥನೆ ಮಾಡುವ ಪದ್ಧತಿ ಕೆಲ ಕುಟುಂಬಗಳಲ್ಲಿ ಇದೆ. ಇದನ್ನು ಶುಭಾರಂಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಇವೆಲ್ಲ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಜ್ಯೋತಿಷ್ಯದಲ್ಲಿ ಹೇಳಲಾಗುವ ಆಚರಣೆಗಳು. ಇವುಗಳನ್ನು ಫಲಿತಾಂಶ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಜೀವನದಲ್ಲಿ ಯಶಸ್ಸಿಗೆ ಪರಿಶ್ರಮ, ಪ್ರಾಮಾಣಿಕ ಮತ್ತು ಸರಿಯಾದ ನಿರ್ಧಾರಗಳಲ್ಲಿ ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಂದನೆಗಳು.